forever on fire. ಇನ್ನು ಸಿಎಂ ಕುರ್ಚಿಗೆ 2028ಕ್ಕೆ ಸತೀಶ್ ಜಾರಕಿಹೊಳಿ ಅವರು ಈಗಲೇ ಟವಲ್ ಹಾಕಿದ್ರ ಅನ್ನುವಂತಹ ಒಂದು ಪ್ರಶ್ನೆ ಎದುರಾಗ್ತಾ ಇದೆ. ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ, ವಾಕ್ಸಮರಕ್ಕೂ ಕೂಡ ಕಾರಣವಾಗ್ತಾ ಇದೆ. ಈ ನಡುವೆ 2028ಕ್ಕೆ ನಾನೇ ಸಿಎಂ ಕ್ಯಾಂಡಿಡೇಟ್ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿರುವಂತಹ ಸಿದ್ಧತೆಗಳನ್ನು ಕೂಡ ಸತೀಶ್ ಜಾರಕಿಹೊಳಿ ಅವರು ಈಗಲೇ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಸಿಎಂ ಸ್ಥಾನಕ್ಕಾಗಿ ಏನೆಲ್ಲ ಗೇಮ್ ಪ್ಲಾನ್ ಬೇಕು ಅದನ್ನು ಕೂಡ ಎಲ್ಲ ತಂತ್ರಗಾರಿಕೆಯನ್ನು ಕೂಡ ಸತೀಶ್ ಜಾರಕಿಹೊಳಿ ಅವರು ಈಗಲೇ ಹೆಣೆದಿದ್ದಾರೆ. ಇನ್ನು TV5 ಕನ್ನಡದ ಬಳಿ ಸತೀಶ್ ಜಾರಕಿಹೊಳಿ ಅವರ ಎಕ್ಸ್ಕ್ಲೂಸಿವ್ ಸಿದ್ಧತೆಯ ಡೀಟೇಲ್ಸ್ಗಳಿದ್ದಾವೆ. ಏನೇನೆಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಮಾಹಿತಿಗಳಿದ್ದಾವೆ, ಡೀಟೇಲ್ಸ್ಗಳಿದ್ದಾವೆ. 2028ಕ್ಕೆ ಸಿಎಂ ಸ್ಥಾನಕ್ಕೆ ಈಗಲೇ ಟವಲ್ ಹಾಕಿದ್ದಾರೆ. 2028ಕ್ಕೆ ನಾನೇ ಕ್ಯಾಂಡಿಡೇಟ್, ನಾನು ಆಕಾಂಕ್ಷಿ ಅಂತ ಅವರು ಹೇಳ್ತಾ ಇದ್ದಾರೆ. ಇನ್ನು ಸತೀಶ್ ಜಾರಕಿಹೊಳಿ ಅವರ ಒಂದು ಸ್ಟ್ರಾಟಜಿಗಳನ್ನು ನೋಡಿದಾಗ ಅವರು RSS ಯಾವ ರೀತಿಯಾಗಿ ಗೇಮ್ ಪ್ಲಾನನ್ನು ಮಾಡುತ್ತೆ, ಯಾವ ರೀತಿಯಾಗಿ ಸಂಘಟನೆ ಮಾಡುತ್ತೆ, ಅದೇ ಮಾದರಿಯಲ್ಲಿ ಅವರು ಸಂಘಟನೆಯನ್ನು ಮಾಡುವಂಥದ್ದು, ಅದೇ ರೀತಿಯಾಗಿ ಪಕ್ಷವನ್ನು ಬಲಪಡಿಸೋದಕ್ಕೆ ಅಂತ ಸತೀಶ್ ಜಾರಕಿಹೊಳಿ ಅವರು ಮುಂದಾಗ್ತಾರೆ. ಅವರದ್ದೇ ಆದಂತಹ ಹಿಂಬಾಲಕರ ಒಂದು ಬಹುದೊಡ್ಡದಾಗಿರುವಂತಹ ಪಡೆ ಇದೆ. ಇಡೀ ರಾಜ್ಯದಾದ್ಯಂತ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಅಧಿಕಾರಿ ವಲಯ ಆಗಿರಬಹುದು, ಅದೇ ರೀತಿಯಾಗಿ ನಾನ್ ಅಧಿಕಾರಿ ವಲಯ, ಪ್ರತಿಯೊಂದರಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ತುಂಬ ಆಪ್ತರಾಗಿರುವಂತಹ ಹಿಂಬಾಲಕರಿದ್ದಾರೆ. ಹೀಗಾಗಿ RSS ಮಾದರಿಯಲ್ಲೇ ಸತೀಶ್ ಜಾರಕಿಹೊಳಿ ಅವರು ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಮಾನವ ಬಂಧುತ್ವ ವೇದಿಕೆ ಅಡಿಯಲ್ಲಿ ಅಹಿಂದ ಮತಗಳನ್ನು ಬಲಪಡಿಸೋದಕ್ಕೆ ಅಂತ ಸತೀಶ್ ಜಾರಕಿಹೊಳಿ ಅವರು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಈಗಿನ ಪ್ರಯತ್ನ ಅಲ್ಲ. ಸರಿಸುಮಾರು 10-12 ವರ್ಷಗಳಿಂದ ಸತೀಶ್ ಜಾರಕಿಹೊಳಿ ಅವರು ಮಾನವ ಬಂಧುತ್ವ ವೇದಿಕೆ ಅಡಿಯಲ್ಲಿ ಅನೇಕರಿಗೆ ಟ್ರೈನಿಂಗ್ ನೀಡುವಂಥದ್ದಾಗಿರಬಹುದು, ಅದೇ ರೀತಿಯಾಗಿ ಪಕ್ಷದ ಒಂದು ಬಲಪಡಿಸುವಂತಹ ಕೆಲಸ ಆಗಿರಬಹುದು. ಇನ್ನು ಅನೇಕರಿಗೆ ಅವರು ತತ್ವ ಸಿದ್ಧಾಂತಗಳ ಒಂದು ಬೋಧನೆಯನ್ನು ಕೂಡ ಮಾಡ್ತಾ ಬರ್ತಾ ಇದ್ದಾರೆ. ಅದು ಅಧಿಕಾರಿ ವಲಯ ಆಗಿರಬಹುದು ಅಥವಾ ಅಧಿಕಾರಿ ವಲಯ ಅಲ್ಲದಂತಹ ಅನೇಕರಿರಬಹುದು. ಹೀಗೆ ಅನೇಕರನ್ನ ಮಾನವ ಬಂಧುತ್ವ ವೇದಿಕೆ ಅಡಿಯಲ್ಲಿ ಒಂದು ಬಹುದೊಡ್ಡ ತಂಡವನ್ನಾಗಿ ನಿರ್ಮಾಣ ಮಾಡೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಸತತವಾಗಿ ಪ್ರಯತ್ನ ಮಾಡಿದರು. ಈಗ ಎಲ್ಲೋ ಒಂದೆಡೆ RSS ಮಾದರಿಯಲ್ಲೇ ಅವರು ಪಕ್ಷ ಕಟ್ಟೋದಕ್ಕೆ, ಅದೇ ರೀತಿಯಾಗಿ ತಮ್ಮ ಒಂದು ಪಡೆಯನ್ನು ಬಲಪಡಿಸೋದಕ್ಕೆ ಅಂತ ಅವರು ಮುನ್ನಡೆ ಇಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಟ್ರಸ್ಟ್ ಮೂಲಕ ಅಹಿಂದ ಯುವಕರಿಗೆ ಟ್ರೈನಿಂಗ್ ನೀಡುವಂತಹ ಕೆಲಸವನ್ನು ಮಾಡಲಾಗುತ್ತೆ. ಪಕ್ಕ RSS ಮಾದರಿಯಲ್ಲೇ ಮನೆ ಮನೆಗೆ ತಲುಪುವಂತಹ ಕಾರ್ಯಾಗಾರಗಳನ್ನು ಅವರು ಮಾಡ್ತಾ ಬರ್ತಾ ಇದ್ದಾರೆ. ಅಹಿಂದ ಸಮುದಾಯ ಅಧಿಕಾರಿ ಶಿಕ್ಷಕರಿಂದಲೇ ಯುವಕರಿಗೆ ತರಬೇತಿ ನೀಡುವಂತಹ ಕೆಲಸವನ್ನು ಮಾಡಲಾಗುತ್ತೆ. ಇನ್ನು ರಾಜ್ಯದ ಒಟ್ಟು 6 ಕಡೆಗಳಲ್ಲಿ ಈ ಅಹಿಂದ ಒಂದು ವೇದಿಕೆಯಿಂದ ಟ್ರೈನಿಂಗ್ ನೀಡುವಂತಹ ಸೆಂಟರ್ಗಳನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. 6 ಕಡೆಗಳಲ್ಲಿ ಒಟ್ಟು ಈ ರೀತಿಯಾಗಿ ಟ್ರೈನಿಂಗ್ ನೀಡುವಂತಹ ಸೆಂಟರ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಮಾನವ ಬಂಧುತ್ವ ವೇದಿಕೆಯಿಂದ ನಿರಂತರವಾಗಿ ಟ್ರೈನಿಂಗ್ ನೀಡುವಂತಹ ಟ್ರೈನಿಂಗ್ ಕ್ಯಾಂಪ್ಗಳನ್ನು ಮಾಡಲಾಗ್ತಾ ಇದೆ. ಘಟಪ್ರಭಾ, ತಾವರಗೆರೆ, ಮೈಸೂರು, ಯಮಕನಮರಡಿ, ಮೈಸೂರು, ಸಿರಾಗಳಲ್ಲೂ ಕೂಡ ಅನೇಕ ತರಬೇತಿ ಕೇಂದ್ರಗಳನ್ನು ಪ್ರಾರಂಭ ಮಾಡಲಾಗಿದೆ. ಪ್ರಮುಖವಾಗಿ ಅನೇಕರಿಗೆ ಈ RSS ಅನ್ನು ನಾವು ನೋಡಿದಾಗ, ಅದೇ ರೀತಿಯಾಗಿ BJPಯನ್ನು ನೋಡಿದಾಗ ವಾಟ್ಸಪ್ಪನ್ನು ತುಂಬ ಪ್ರಬಲವಾಗಿ ಬಳಕೆ ಮಾಡಿಕೊಳ್ಳಲಾಗುತ್ತೆ. ಸೋಷಿಯಲ್ ಮೀಡಿಯಾನ ತುಂಬ ಪವರ್ಫುಲ್ಲಾಗಿ ಅವರು ಬಳಕೆ ಮಾಡಿಕೊಳ್ತಾರೆ. ಅದೇ ರೀತಿಯಾಗಿ ಮನೆ ಮನೆಗೆ ತೆರಳಿ ಅನೇಕರನ್ನು ಪ್ರೇರೇಪಿಸಿ ತರಬೇತಿ ಕೇಂದ್ರಗಳನ್ನು ನಡೆಸಲಾಗುತ್ತೆ. ಕ್ಯಾಂಪಿಂಗ್ ಮಾಡುವಂತಹ ಕೆಲಸವನ್ನು RSSನಲ್ಲಿ ಮಾಡಲಾಗುತ್ತೆ. ಅದೇ ಮಾದರಿಯಲ್ಲಿ ಕ್ಯಾಂಪ್ಗಳನ್ನು ಮಾಡಿ, ಅದೇ ರೀತಿಯಾಗಿ ತರಬೇತಿಗಳನ್ನು ನಡೆಸಿ ಅನೇಕರಿಗೆ ತತ್ವ ಸಿದ್ಧಾಂತಗಳನ್ನು ಬೋಧಿಸುವಂತಹ ಕೆಲಸವನ್ನು ಸತೀಶ್ ಜಾರಕಿಹೊಳಿ ಅವರು ಅನೇಕ ಬಾರಿ ಮಾಡ್ತಾ ಬರ್ತಾ ಇದ್ದಾರೆ, ಅನೇಕ ವರ್ಷಗಳಿಂದ ಮಾಡ್ತಿದ್ದಾರೆ. ಮೈಸೂರು, ಶಿರಾ, ಅದೇ ರೀತಿಯಾಗಿ ಘಟಪ್ರಭಾ, ತಾವರಗೆರೆ, ಮೈಸೂರು, ಯಮಕನಮರಡಿ ಈ ಒಂದು ಕೇಂದ್ರಗಳಲ್ಲಿ ತರಬೇತಿಗಳನ್ನು ನೀಡಲಾಗುತ್ತೆ.
ಅಹಿಂದ ಸಮುದಾಯಗಳ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುವಂತಹ ಕೆಲಸವನ್ನು ಮಾಡಲಾಗುತ್ತೆ. IAS, IPS, KAS ಪೊಲೀಸ್ ತರಬೇತಿ ಶಿಬಿರಗಳು, ಅದೇ ರೀತಿಯಾಗಿ ಪೊಲೀಸ್ ತರಬೇತಿ ಶಿಬಿರದ ಜೊತೆಗೆ ಸೈನ್ಯಕ್ಕೆ ಸೇರುವಂತಹ ಒಂದು ತರಬೇತಿಗಳನ್ನು ಕೂಡ ಅಲ್ಲಿ ನೀಡಲಾಗುತ್ತೆ. ಹೀಗಾಗಿ ಒಂದು ಬಹುದೊಡ್ಡದಾಗಿರುವಂತಹ ಪಡೆ ಸತೀಶ್ ಜಾರಕಿಹೊಳಿ ಅವರ ಬೆನ್ನಿಗಿದೆ. ಉದ್ಯೋಗ ಕೊಡಿಸುವ ಮೂಲಕ ಅವರನ್ನು ಟ್ರಸ್ಟ್ನ ಅಡಿಯಲ್ಲಿ ತರುವಂತಹ ಕೆಲಸವನ್ನು ಮಾಡಲಾಗುತ್ತೆ. ಮಾನವ ಬಂಧುತ್ವ ವೇದಿಕೆಯ ಜೊತೆಗೆ ಅವರನ್ನು ಬೆಸೆಯುವಂತಹ ಕೆಲಸವನ್ನು ಮಾಡಲಾಗುತ್ತೆ. ಇನ್ನು ಅನೇಕರಿಗೆ ಇದು ಆಸರೆ ಕೂಡ ಆಗ್ತಾ ಇದೆ. ಅನೇಕ ಯುವಕರಿಗೆ ಇದು ಆಸರೆ ಕೂಡ ಆಗ್ತಾ ಇದೆ. ಹೀಗಾಗಿ ಅನೇಕ ಯುವ ಬಳಗ ಇಡೀ ರಾಜ್ಯದಾದ್ಯಂತ, ದೇಶದಾದ್ಯಂತ ಅನೇಕ ಅವರ ಹಿಂಬಾಲಕರಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರಿಂದ ಅನೇಕರು ತರಬೇತಿ ಪಡೆದುಕೊಂಡು ಹೋಗಿರುವಂತಹ ಅನೇಕರಿದ್ದಾರೆ. ಜೊತೆಗೆ ಜಿಲ್ಲಾ ಹಾಗೂ ಬ್ಲಾಕ್ ಬೂತ್ ಮಟ್ಟದಲ್ಲೂ ಕೂಡ ವೇದಿಕೆಯ ಸದಸ್ಯರು ಕೂಡ ಇದ್ದಾರೆ. ಹೀಗಾಗಿ ಪ್ರತಿ ಗ್ರಾಮಗಳಲ್ಲೂ ಕೂಡ ಈ ಮಾನವ ಬಂಧುತ್ವ ವೇದಿಕೆ ಅಡಿಯಲ್ಲಿ 10 ಜನ ಸದಸ್ಯರು ಕೂಡ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಇದೀಗ ಕಾಂಗ್ರೆಸ್ನಲ್ಲಿ ಪ್ರಬಲವಾಗಿ ಸಿಎಂ ಅಭ್ಯರ್ಥಿಗಳ ಒಂದು ಸಾಲಿನಲ್ಲಿ ನೋಡಿದಾಗ ಸತೀಶ್ ಜಾರಕಿಹೊಳಿ ಅವರು ಇದೀಗ ನಿಲ್ತಾರೆ. ಮತ್ತೊಂದೆಡೆ DCM DK ಶಿವಕುಮಾರ್ ಅವರು ಕೂಡ ನಾನು ತ್ಯಾಗ ಮಾಡಿದ್ದೀನಿ ಅಂತ ಸಾಕಷ್ಟು ಮಾತುಗಳನ್ನು ಹೇಳ್ತಾರೆ. ಇದರ ಹೊರತಾಗಿಯೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಪಡೆಯನ್ನು ನೋಡಿದಾಗ, ಅವರ ಹಿಂಬಾಲಕರ ಬಳಗವನ್ನು ನೋಡಿದಾಗ ಈ ಸಾಲಿನಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವಂಥವರಾಗಿ ಅವರು ಕಂಡು ಬರ್ತಾರಾ? ಯಾವ ರೀತಿಯಾಗಿ ಅವರ ಸ್ಟ್ರಾಟಜಿಗಳಿದ್ದಾವೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ನಾನು ಸಿಎಂ ಅಭ್ಯರ್ಥಿ ಅನ್ನುವಂತ ಅಧಿಕೃತ ಘೋಷಣೆಯನ್ನ ಸತೀಶ್ ಜಾರಕಿಹೊಳಿ ಅವರು ಮಾಡ್ಕೊಳ್ತಾ ಇದ್ದಾರೆ. ಈಗ ಪ್ರಸ್ತುತ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗತ್ತೆ. ಬದಲಾವಣೆ ಆದ ನಂತರ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಸತೀಶ್ ಜಾರಕಿಹೊಳಿ ಅವರಿಗೆ ಕೊಡ್ಲಾಗತ್ತೆ. ಈ ಬಗ್ಗೆ ಹೈಕಮಾಂಡ್ ನಲ್ಲಿ ಚರ್ಚೆಗಳು ನಡೆದಿವೆ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಇದರ ಹೊರತಾಗಿ ಅವರು ಸಿಎಂ ಸ್ಥಾನಕ್ಕೆ ನಾನು ಆಕಾಂಕ್ಷಿ ಅನ್ನುವಂಥದ್ದನ್ನ ಪ್ರಬಲವಾಗಿ ಅವರು ಹೇಳ್ಕೊಳ್ತಾ ಇದ್ದಾರೆ. ಆದ್ರೆ ಈಗಿನ ಅದಲ್ಲ, 2028ರ ವಿಧಾನಸಭಾ ಚುನಾವಣೆಗೆ ನಾನು ಕಾಂಗ್ರೆಸ್ ಪಕ್ಷದಿಂದ ಸಿಎಂ ಅಭ್ಯರ್ಥಿ ಅನ್ನುವಂಥದ್ದನ್ನ ಘೋಷಣೆ ಮಾಡ್ಕೊಳ್ತಾ ಇದ್ದಾರೆ. ಸೊ ಇದನ್ನ ಗಮನಿಸಿದಾಗ ಸತೀಶ್ ಜಾರಕಿಹೊಳಿ ಅವರು ಯಾವ ನೆಲೆಗಟ್ಟಿನಲ್ಲಿ ಅವರು ಈ ಸಿಎಂ ಸ್ಥಾನಕ್ಕೆ ಅಭ್ಯರ್ಥಿ ಅನ್ನುವಂಥದ್ದನ್ನ ಘೋಷಣೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನ ಗಮನಿಸಿದಾಗ ಅದರ ಹಿಂದೆ ಸಾಕಷ್ಟು ಲೆಕ್ಕಾಚಾರಗಳನ್ನ ಇಟ್ಟುಕೊಂಡಿದ್ದಾರೆ, ಮತ್ತೆ ಸಾಕಷ್ಟು ಸ್ಟ್ರಾಟಜಿಗಳನ್ನ ಅವರು ರೂಪಿಸ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿಯವರೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಕೂಡ ಈ ರೀತಿಯಾದಂತ ಒಂದು ಪ್ರತ್ಯೇಕ ಖಾಸಗಿ ಟ್ರಸ್ಟ್ ಅನ್ನ ಮಾಡಿಕೊಂಡು ಇಡೀ ರಾಜ್ಯಾದ್ಯಂತ ತಮ್ಮದೇ ಆದಂತಹ ಒಂದು ವೇದಿಕೆಯನ್ನ ರೂಪಿಸ್ಕೊಂಡು ಅದರ ಮೂಲಕ ಪ್ರತಿ ಗ್ರಾಮಗಳಲ್ಲಿ ಯುವಕರನ್ನ ಸೆಳೆಯುವಂತ ಒಂದು ಪ್ರಯತ್ನವನ್ನ ಯಾರು ಕೂಡ ಮಾಡಿರ್ಲಿಲ್ವೇನೋ. ಯಾಕಂದ್ರೆ ಪ್ರಸ್ತುತ RSS ಸಂಘ ಪರಿವಾರದ ಕಾರ್ಯಕರ್ತರು ಇವತ್ತು ಪ್ರತಿ ಹಳ್ಳಿಗಳಲ್ಲಿ ಇವತ್ತು ನೆಲೆಸಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಅವರು ಆ ಮತದಾರರನ್ನ ಕರೆತಂದು ಬಿಜೆಪಿ ಪಕ್ಷಕ್ಕೆ, ಬಿಜೆಪಿ ಅಭ್ಯರ್ಥಿಗಳಿಗೆ ಮತವನ್ನ ಹಾಕಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದೇ ಮಾದರಿಯಲ್ಲೇ ಸತೀಶ್ ಜಾರಕಿಹೊಳಿ ಅವರ ಮಾನವ ಬಂಧುತ್ವ ವೇದಿಕೆಯನ್ನ ರಚನೆ ಮಾಡ್ಕೊಂಡಿದ್ದಾರೆ. ಅದರ ಮೂಲಕ ಪ್ರತಿ ಗ್ರಾಮಗಳಲ್ಲಿ ಜನರನ್ನ ತಲುಪುವಂತ, ಅದರಲ್ಲೂ ಪ್ರಮುಖವಾಗಿ ಅಹಿಂದ ಸಮುದಾಯಗಳನ್ನ ಸೆಳೆಯುವಂತ ಒಂದು ಪ್ರಮುಖ ಗುರಿಯನ್ನ ಇಟ್ಕೊಂಡಿದ್ದಾರೆ. ಅದರ ಒಂದು ಫಲ ನಾವು ಇತ್ತೀಚೆಗಷ್ಟೇ ನಡೆದಂತಹ ಶಿಗ್ಗಾವಿ ಉಪಚುನಾವಣೆಯಲ್ಲಿ ಕೂಡ ನೋಡಿದ್ದೇವೆ. ಸತೀಶ್ ಜಾರಕಿಹೊಳಿ ಅವರ ಟೀಮು ಅಲ್ಲಿ ಅಧಿಕೃತವಾಗಿ ಕೆಲಸವನ್ನ ಮಾಡಿದ್ರಿಂದ ಅಲ್ಲಿ ಚುನಾವಣೆ ಪ್ರಚಾರ ಇರಬಹುದು, ಮತ್ತೆ ಬೂತ್ ಮಟ್ಟದಲ್ಲಿ ಜನಸಾಮಾನ್ಯರನ್ನ ಸೆಳೆಯುವಂತ ಒಂದು ಪ್ರಯತ್ನ ಮಾಡಿದ್ರಿಂದ ಅಲ್ಲಿ ಅಲ್ಪಸಂಖ್ಯಾತ ಅಭ್ಯರ್ಥಿ ಆರಿಸಿ ಬರುವುದಕ್ಕೆ ಸಾಧ್ಯ ಆಯಿತು. ಬಸವರಾಜ ಬೊಮ್ಮಾಯಿ ಅವರು ಇಟ್ಕೊಂಡಿದ್ದಂತಹ ಒಂದು ಕೋಟೆಯನ್ನ ಛಿದ್ರ ಮಾಡುವುದಕ್ಕೆ ಸತೀಶ್ ಜಾರಕಿಹೊಳಿ ಅವರ ಟೀಮು ಸದ್ದಿಲ್ಲದೆ ಅಲ್ಲಿ ಕೆಲಸವನ್ನ ಮಾಡಿತ್ತು. ಅದೇ ಮಾದರಿಯಲ್ಲಿ ಇಡೀ ರಾಜ್ಯಾದ್ಯಂತ ಅವರ ಟೀಮ್ ವರ್ಕ್ ಮಾಡ್ತಾ ಇದೆ. ಪ್ರಸ್ತುತ 6 ಕಡೆಗಳಲ್ಲಿ ಅವರ ಒಂದು ತರಬೇತಿ ಕೇಂದ್ರಗಳನ್ನ ರಚನೆ ಮಾಡಲಾಗಿದೆ, ಪ್ರಾರಂಭ ಮಾಡಲಾಗಿದೆ. ಘಟಪ್ರಭಾ ಅವರು ಸ್ಪರ್ಧಿಸುವಂತ ಯಮಕನಮರಡಿ, ಹಾಗೆ ಕೊಪ್ಪಳ ಜಿಲ್ಲೆಯ ತಾವರಗೇರ, ತುಮಕೂರು ಜಿಲ್ಲೆಯ ಸಿರಾ, ಹಾಗೆ ಮೈಸೂರು ಭಾಗದಲ್ಲೂ ಕೂಡ, ಮೈಸೂರಿನಲ್ಲೂ ಕೂಡ ಒಂದು ಕಾಲೇಜ್ ಮಾದರಿಯಲ್ಲಿ ಒಂದು ತರಬೇತಿ ಕೇಂದ್ರಗಳನ್ನ ಬಹುದೊಡ್ಡ ಪ್ರಮಾಣದಲ್ಲಿ ಪ್ರಾರಂಭ ಮಾಡಿ ಅದರ ಮೂಲಕ ಯುವಕರಿಗೆ, ಅಲ್ಪಸಂಖ್ಯಾತ, ದಲಿತ ಮತ್ತೆ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಏನಿದ್ದಾರೆ, ಕಾಲೇಜು ಪೂರೈಸಿರುವಂತಹ ವಿದ್ಯಾರ್ಥಿಗಳಿಗೆ ಅವ್ರಿಗೆ IAS, IPS ಹಾಗೆ IFS ತರಬೇತಿ, KS ತರಬೇತಿಗಳು, ಪೊಲೀಸ್ ತರಬೇತಿ, ಹಾಗೆ ಸೈನಿಕ ತರಬೇತಿಯ ಬೇಕಾದಂತ ಒಂದು ಪಾಠ ಪ್ರವಚನಗಳನ್ನ ಅಲ್ಲಿ ಕಲಿಸಲಾಗ್ತಾ ಇದೆ. ಆ ಸಮುದಾಯದಲ್ಲಿರುವಂತಹ ವಿದ್ಯಾರ್ಥಿಗಳನ್ನ ಮುಂದಿನ ದಿನಗಳಲ್ಲಿ ಭವಿಷ್ಯವನ್ನ ರೂಪಿಸುವಂತಹ ಒಂದು ನಾಯಕರನ್ನಾಗಿ ಬೆಳೆಸುವಂತ ಒಂದು
ಪ್ರಯತ್ನವನ್ನ ಸದ್ದಿಲ್ಲದೆ ಈ ಒಂದು ವೇದಿಕೆಯ ಮೂಲಕ ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ 80 ವಿಧಾನಸಭಾ ಕ್ಷೇತ್ರಗಳು ಬಿಜೆಪಿ ಸ್ಪರ್ಧಿಸುವಂತಹ 80 ವಿಧಾನಸಭಾ ಕ್ಷೇತ್ರಗಳೇನಿದೆ ಆ 80 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬೂತ್ ಮಟ್ಟದಲ್ಲಿ ತಮ್ಮ ವೇದಿಕೆಯ ಒಂದು ಟ್ರಸ್ಟ್ ನ ಸದಸ್ಯರನ್ನ ಅವರು ಅಲ್ಲಿ ಒಂದು ತಂಡವನ್ನ ರಚನೆ ಮಾಡ್ಕೊಂಡಿದ್ದಾರೆ. ಪ್ರತಿ ಗ್ರಾಮಗಳಲ್ಲಿ ಸುಮಾರು 10 ಮಂದಿ ಈ ಯುವಕರು ಈ ಒಂದು ವೇದಿಕೆಯಡಿ ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಈಗಾಗ್ಲೇನೆ. ಮುಂದೆ 2028ರಲ್ಲಿ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಆ ಎಲ್ಲ ಗ್ರಾಮಗಳನ್ನ ರೀಚ್ ಆಗುವಂತ, ಆ ಗ್ರಾಮದಲ್ಲಿರುವಂತಹ ಯುವಕರನ್ನ ಸೆಳೆಯುವಂತ ಒಂದು ಪ್ರಯತ್ನವನ್ನ ಈ ಗ್ರಾಮದಲ್ಲಿರುವಂತಹ 10 ಯುವಕರು ಮಾಡಲಿದ್ದಾರೆ. ಪ್ರತಿ ವಾರ ಸತೀಶ್ ಜಾರಕಿಹೊಳಿ ಅವರೇ ನೇರವಾಗಿ ಈ ವೇದಿಕೆಯ ಸದಸ್ಯರ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರತಿ ವಾರ ಸಭೆಗಳನ್ನು ಕೂಡ ನಡೆಸ್ತಾ ಇರ್ತಾರೆ. ಬೆಂಗಳೂರಿನಲ್ಲೇ ಸಭೆಗಳನ್ನ ನಡೆಸ್ತಾ ಇದ್ದಾರೆ. ಯಾಕೆಂದ್ರೆ ಯಾವುದೇ ಸದ್ದಿಲ್ಲದೆ, ಯಾವುದೇ ಮಾಧ್ಯಮಗಳ ಪ್ರಚಾರವಿಲ್ಲದೆ ಒಳಗೊಳಗೆ ಈ ರೀತಿಯಾದಂತ ಒಂದು ವ್ಯೂಹವನ್ನ ಸತೀಶ್ ಜಾರಕಿಹೊಳಿ ಅವರು ರಚನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರು ಸಿಎಂ ಸ್ಥಾನಕ್ಕೆ ನಾನು ಮುಂದಿನ ದಿನಗಳಲ್ಲಿ ಅಭ್ಯರ್ಥಿ ಅನ್ನುವಂಥದ್ದನ್ನ ಬಿಂಬಿಸ್ಕೊಳ್ತಾ ಇದ್ದಾರೆ. ಪ್ರಸ್ತುತ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅವರಿಗೆ ಸಿಕ್ಕಿದ್ದೇ ಆದ್ರೆ ಅದರ ಮೂಲಕ ಈ ವೇದಿಕೆಯ ಮೂಲಕ ಪಕ್ಷವನ್ನ ಮತ್ತಷ್ಟು ಬಲಿಷ್ಠಗೊಳಿಸುವಂತ ಒಂದು ಪ್ರಯತ್ನವನ್ನ ಈ ಮೂಲಕ ಮಾಡಲಿದ್ದಾರೆ. ಸಂತೋಷ್, ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.